ಇನ್ನು ಮಂಗಳೂರು ಬ್ಯಾಂಕ್ ದರೋಡೆ ಕದ್ದಿದ್ದ 18 ಕೆಜಿ ಚಿನ್ನ ನಗದುವನ್ನು ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಂಗಳೂರಿನ ಹೊರವಲಯದ ಉಳ್ಳಾಳ ಠಾಣಾ ವ್ಯಾಪ್ತಿಯ ಕೆಸಿ ರಸ್ತೆಯಲ್ಲಿರುವ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಿಂದ ಕದ್ದಿದ್ದ 18 ಕೆಜಿ 314 ಗ್ರಾಂ ಚಿನ್ನ ಹಾಗೆ 3,80,000 ನಗದನ್ನು ಮಂಗಳೂರು ನಗರ ಪೊಲೀಸ್ ತಂಡ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಂಧಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್, 6 ತಿಂಗಳ ಹಿಂದೆಯೇ ದರೋಡೆಗೆ ಸಂಚು ರೂಪಿಸಲಾಗಿತ್ತು ಮತ್ತು ಬ್ಯಾಂಕ್ ಬಳಿ 3 ಬಾರಿ ಪರಿಶೀಲನೆ ನಡೆಸಲಾಗಿತ್ತು ಎಂದು ತಿಳಿಸಿದರು. ಬಂಧಿತ ಆರೋಪಿಗಳಾದ ಮುರುಗನ್ ಮತ್ತು ಕಣ್ಣನ್ ಮಣಿ 6 ತಿಂಗಳ ಹಿಂದೆಯೇ ತಲೋಜಾ ಜೈಲಿನಲ್ಲಿ ಭೇಟಿಯಾಗಿದ್ದಾಗ ಈ ಬ್ಯಾಂಕ್ ದರೋಡೆಗೆ ಸಂಚು ರೂಪಿಸಿದ್ರು. ಇನ್ನು ಪರಾರಿಯಾಗಿರುವ ಸ್ಥಳೀಯ ಸಹಚರ ಶಶಿ ತೇವರ್ ಸಹ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದರು. ಮಂಗಳೂರು ಮೂಲದ ಶಶಿ ತೇವರ್ 6 ತಿಂಗಳ ಹಿಂದೆ ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಭದ್ರತಾ ಸಿಬ್ಬಂದಿ ಕೊರತೆ ಹಾಗೂ ದರೋಡೆಗೆ ಸೂಕ್ತವಾದ ಬ್ಯಾಂಕ್ ಎಂಬುದನ್ನು ತಿಳಿಸಿದ್ದ. ಅದರಂತೆ 2024 ಆಗಸ್ಟ್, ಅಕ್ಟೋಬರ್ ಹಾಗೂ ನವೆಂಬರ್ನಲ್ಲಿ ಮುರುಗನ್ ಮಂಗಳೂರಿಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾನೆ. ಶುಕ್ರವಾರ ಮಧ್ಯಾಹ್ನ ಸೂಕ್ತ ದಿನವೆಂದು ನಿರ್ಧರಿಸಿ ಜನವರಿ 17ರಂದು ದರೋಡೆ ಕೃತ್ಯ ಎಸಗಿದ್ದಾರೆ ಎಂದು ಆಯುಕ್ತರು ವಿವರಿಸಿದ್ದಾರೆ. ಜನವರಿ 17ರಂದು ಮಧ್ಯಾಹ್ನ 1 ಗಂಟೆಯಿಂದ 1:20ರವರೆಗೆ ಬ್ಯಾಂಕಿನಲ್ಲಿ ದರೋಡೆ ನಡೆದಿದ್ದು, ಮುಸುಕು ಧರಿಸಿ ಶಸ್ತ್ರಸಜ್ಜಿತರಾದ 4 ವ್ಯಕ್ತಿಗಳ ಗುಂಪು ಪಿಸ್ತೂಲು ಮತ್ತು ಚಾಕುಗಳನ್ನು ಹಿಡಿದು ಬ್ಯಾಂಕ್ ಆವರಣಕ್ಕೆ ನುಗ್ಗಿ ನಗದು ಮತ್ತು ಚಿನ್ನಾಭರಣಗಳನ್ನ ದೋಚಿ ಪರಾರಿಯಾಗಿದ್ರು. ದರೋಡೆಕೋರರು ಒಟ್ಟು 18 ಕೆಜಿ 674 ಗ್ರಾಂ ಚಿನ್ನಾಭರಣ ಹಾಗೂ 11,67,044 ರೂಪಾಯಿಗಳನ್ನು ದೋಚಿದ್ರು. ಮಂಗಳೂರು ಪೊಲೀಸರು ತಮಿಳುನಾಡು ಹಾಗೂ ಮುಂಬಯಿಯ ಪೊಲೀಸರ ಸಹಕಾರದಲ್ಲಿ ನಡೆಸಿದ ಕಾರ್ಯಾಚರಣೆಯ ವೇಳೆ 18 ಕೆಜಿ 314 ಗ್ರಾಂ ಚಿನ್ನ ಹಾಗೆ 3,05,000 ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 2 ಪಿಸ್ತೂಲ್, 3 ಸಜೀವ ಗುಂಡುಗಳು, ಫಿಯಟ್ ಕಾರು, 1 ನಕಲಿ ನಂಬರ್ ಪ್ಲೇಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಎಸಿಪಿಗಳಾದ ಧನ್ಯಾ ಮತ್ತು ಮನೋಜ್ ನೇತೃತ್ವದಲ್ಲಿ ಮಂಗಳೂರು ಪೊಲೀಸರ ಹಲವು ತಂಡಗಳು ತಮಿಳುನಾಡು ಮತ್ತು ಮುಂಬೈನಲ್ಲಿ ಸತತ 4 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದು 2,700 ಕಿಲೋಮೀಟರ್ ಅಧಿಕ ಪ್ರಯಾಣ ಬೆಳೆಸಿದ್ದಾರೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ತಿರುವಣ್ಣಮಲೈನಲ್ಲಿ 36 ವರ್ಷದ ಕಣ್ಣನ್ ಮಣಿಯನ್ನು ಬಂಧಿಸಲಾಗಿದ್ದು, ಅಂಬಾ ಸಮುದ್ರಮಂನಿಂದ 36 ವರ್ಷದ ಮುರುಗನ್ ಡಿ ತೇವರ್ ಮತ್ತು ಏಶ್ವ ರಾಜೇಂದ್ರನನ್ನು ಬಂಧಿಸಲಾಗಿದ್ದು, ಜನವರಿ 23ರಂದು 65 ವರ್ಷದ ಷಣ್ಮುಗ ಸುಂದರನ್ ಮುರುಗನ್ ಅವರ ತಂದೆಯನ್ನು ಬಂಧಿಸಲಾಗಿದೆ. ಏನು ಗುರು, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ 6 ತಿಂಗಳಿಂದ ಸ್ಕೆಚ್ ಹಾಕಿ ಜನವರಿನಲ್ಲಿ ರಾಬರಿ ಮಾಡಿ 1 ವಾರದಲ್ಲಿ ತಗಲಾಕೊಂಡು ಅವರು ಅದರಲ್ಲಿ 11 ಲಕ್ಷದಲ್ಲಿ 3 ಲಕ್ಷ ರಿಕವರಿ ಅಂದರೆ 8 ಲಕ್ಷ ರೂಪಾಯಿ ಖರ್ಚು ಮಾಡವ್ರೆ. ಚಿನ್ನ 300 ಗ್ರಾಮ್ ಮಿಸ್ ಆಗೈತಿನೆಲ್ಲ ಚಿನ್ನ ಸಿಕ್ಕೈತೆ ಪಾಪ. ಯಾರ್ಯಾರು ಅವ್ರ ಮದುವೆದು ಮತ್ತೊಂದು ಕಾರ್ಯಕ್ರಮದ್ದು ಆ ಚಿನ್ನಗಳ ಬಗ್ಗೆ ಭಾವನಾತ್ಮಕ ಸಂಬಂಧ ಇರುತ್ತೆ. ಚಿನ್ನ ಬರೀ ಚಿನ್ನ ಅಲ್ಲ, ಅದು ಭಾವನಾತ್ಮಕ ಸಂಬಂಧ ಇರುತ್ತೆ. ಅವರಪ್ಪ ಕೊಡಿಸಿದ್ದು ಇಯರಿಂಗು, ಚೈನು, ಬಳೆನೋ. ಬಟ್ 300 ಗ್ರಾಮ್ ಬಿಟ್ಟಿನೆಲ್ಲ ಸಿಕ್ಕಿದೆ, ಅದೇ ಪುಣ್ಯ. ಫಸ್ಟ್ ಯಾರ್ಯಾರು ಬಿಡಿಸ್ಕೊಳ್ಳಿ ಬ್ಯಾಂಕಿಂದ ಅದನ್ನು ಅಡ ಇಟ್ಟಿದ್ರಿ ಅವರೆಲ್ಲ. ಆ್ಯಂಡ್ ಇನ್ನೂ ದೊಡ್ಡ ಮ್ಯಾಟ್ರಲ್ಲ, 7-8 ಲಕ್ಷ ಬ್ಯಾಂಕ್ ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ರಾಬ್ರಿ ಮಾಡಿ 4-5 ದಿನಕ್ಕೆ ತಗ್ಲಾಕೊಂಡ್ರಲ್ಲ, ಅವ್ರಿಗೇನು ಗೊತ್ತಿರಲಿಲ್ಲ ತಗ್ಲಾಕತ್ತೀವಿ ಹಿಂಗೆ ಅಂತ ದುರಂತ. ಬಟ್ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈಗ ಆಯಿತು ಅಂದರೆ ನೆಕ್ಸ್ಟ್ ಮಿನಿಟ್ ಎಡೀರಿ ಅಂತ ಪೊಲೀಸರ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಹೋಗಬಾರ್ದು. ಅವ್ರನ್ನ ಇಷ್ಟು ಕಂಪ್ಲೀಟ್ ರಿಕವರಿ ಮಾಡಿದಾರಲ್ಲ ಒಂದು ಹಂತಕ್ಕೆ. 99% ರಿಕವರಿ ಅಂತಲೇ ತಪ್ಪಾಗಲ್ಲ. ಚಿನ್ನ ಇಂಪಾರ್ಟೆಂಟು. ಹಣ 7 ಲಕ್ಷ, ವ್ಯತ್ಯಾಸ 7-8 ಲಕ್ಷ ಅದಿರಲಿ. ಬಟ್ ಮಂಗಳೂರು ಪೊಲೀಸರ ಕಾರ್ಯಕ್ಕೆ ಧನ್ಯ ಅವರು ಮತ್ತು ಮತ್ತೊಬ್ಬರು ಅವರಿಬ್ಬರು ಪೊಲೀಸ್ ಟೀಮ್ 2,700 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಎಲ್ಲರನ್ನೂ ಹಿಡ್ಕೊಂಡು ಬಂದು ರುಬ್ಬಿ ರಿಕವರಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಮಂಗಳೂರು ಪೊಲೀಸರಿಗೆ ಅಂತ ಹೇಳ್ಬೋದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.